ಸ್ತೋತ್ರವಾಗಲಿ. ಇನ್ನೊಂದು ವ್ಯಕ್ತಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ನಮಗೆಲ್ಲ ಗೊತ್ತಿರೋದು ವ್ಯಕ್ತಿ ಪೇತ್ರನು ಸಹ ದೇವರಿಗೆ ವಿಧೇಯನಾದನೆಂಬುದಾಗಿ ವಾಕ್ಯ ನೋಡ್ತೇವೆ. ಮತ್ತೆ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರಿಯ ಜನರೇ. 26ನೇ ಅಧ್ಯಾಯದಲ್ಲಿ ಕರ್ತನ ವಾಕ್ಯ ನಮಗೆ ಈಗ ಹೇಳ್ತದೆ, 75ನೇ ವಚನದಲ್ಲಿ ಕರ್ತನ ನಮ್ಮೊಟ್ಟಿಗೆ ಮಾತನಾಡ್ತಕ್ಕಂಥ ಮಾತೇನಾಗಿದೆ? ಮತ್ತೆ ಸುವಾರ್ತೆಯಲ್ಲಿ ಕರ್ತನು ನಮ್ಮೊಟ್ಟಿಗೆ ಬಹು ವ್ಯಥೆ ಪಟ್ಟು ಅತ್ತನು. ಹಲ್ಲೆಲೂಯ. ಅಲ್ಲಿ ಎಲ್ಲ ಶಿಷ್ಯರಿದ್ದಾರೆ. ಪೇತ್ರನ ಮಾತ್ರ ಮುಂಗೋಪಿಯಾಗಿ ಮಾತಾಡ್ತದೆ ಸ್ವಾಮಿ ಹತ್ರ. ಮುಂದೆ ಮಾತಾಡ್ತಿದ್ದ, ಸ್ವಾಮಿ ನಿನಗಾಗಿ ಸೆರೆಮನೆಗೆ ನಾನು ಬೇಕಾದ್ರೆ ಬರ್ತಾನೆ, ಸ್ವಾಮಿ ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತಾನೆ, ಇಷ್ಟೆಲ್ಲ ಮಾತಾಡ್ತಾ ಇದ್ದ. ಆದರೆ ದೇವರು ಹೇಳಿದನು, ನನ್ನ ವಿಷಯವಾಗಿ ನೀನು 3 ಸಾರಿ ಸುಳ್ಳು ಹೇಳ್ತೀಯಪ್ಪ, ಸುಳ್ಳು ಹೇಳಿದ ತನಕ ಕೋಳಿ ಕೂಗಲ್ಲ. ಈ ಮಾತನ್ನ ಪೇತ್ರನು ಅರ್ಥ ಮಾಡಿಕೊಳ್ಳಿಲ್ಲ ಯೇಸು ಸ್ವಾಮಿ ಹೇಳಬೇಕಾದ್ರೆ. ಆದರೆ ಪೇತ್ರನು ಸುಳ್ಳು ಹೇಳಬೇಕಾದ್ರೆ ಅದು ಗೊತ್ತಾಗಲಿಲ್ಲ. ಸುಳ್ಳು ಹೇಳಿದ ಮೇಲೆ ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು ಅಂದ್ರೆ ಆ ಕೋಳಿ ಕೂಗಿದ ಮೇಲೆ. ಏನ್ ಮಾಡಿದನು? ಕೋಳಿ ಕೂಗಿದ ಮೇಲೆ ಇದು ಕಾಮನ್ ಅಂತ ಬಿಟ್ಕೊಂಡೋದ್ನ. ಅಲ್ಲಿ ಬೈಬಲ್ ನೋಡ್ತೇವೆ, ಹೊರಗಡೆ ಹೋಗಿ ಗೋಡೆ ಜಜ್ಕೊಂತ ಇದೆ, ಗುದ್ದುಕೊಂತ, ಸ್ವಾಮಿ ನನ್ನ ಪಾಪಿ ಎಂಬುದಾಗಿ ದೇವರಿಗೆ ವಿಧೇಯನಾದ. ಹಲ್ಲೆಲೂಯ. ಪೇತ್ರನು ಹೇಳ್ತಾನೆ, ಪೇತ್ರನು ನೀನು ಬಂಡೆ, ನಾನು ಸಭೆಯನ್ನು ಕಟ್ಟುತ್ತೇನೆ, ಅದು ಪಾತಾಳದ ಲೋಕವದನ್ನು ಕದಲಿಸಲಿಕ್ಕೆ ಸಾಧ್ಯವಿಲ್ಲ. ಪೇತ್ರ ನೀನು ಬಂಡೆ. ದೇವರು ಪೇತ್ರನ ಕುರಿತಾಗಿ ಮಾತಾಡ ಒಂದು ಬಿರುದನ್ನು ಕೊಡ್ತಾನೆ ಪೇತ್ರನಿಗೆ, ಬಂಡೆಗಲ್ಲು ಎಂಬುದಾಗಿ. ಆಮೇಲೆ ಯಾಕೆ ಪೇತ್ರನ ಸಂಗಡ ಕರ್ತನು ಮಾತಾಡ್ತಾನೆ? ಪೇತ್ರನು ದೇವರಿಗೆ ವಿಧೇಯನಾಗಿ ನಡೆದನು. ಪೇತ್ರನು ದೇವರ ಮಾತಿಗೆ ವಿಧೇಯತ್ವವನ್ನು ತೋರಿಸಿದನು. ಆ ಕಾರಣಕ್ಕಾಗಿಯೇ ಪೇತ್ರನ ಮೂಲಕವಾಗಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದನು. ಆಮೆನ್. ಹಲ್ಲೆಲೂಯ. ಹಿಂದುಗಡೆ ಹಲ್ಲೆಲೂಯ. ಪೇತ್ರನ ನಡೆದುಕೊಂಡು ಹೋಗುವಾಗ ಪೇತ್ರನ ನೆರಳಿನಲ್ಲಿ ರೋಗಿಗಳು ವಾಸ ಆಗ್ತಾ ಇದ್ವು. ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇವೆ ನಾವು. ಹೇಗೆ ಸಾಧ್ಯ? ಪೇತ್ರನು ಮಾತಾಡಿದ್ರೆ ಕುಂಟರು ಕಾಲು ಬರ್ತಾ ಇದ್ವು. ಪೇತ್ರನ್ ಮಾತಾಡಿದ್ರೆ ಏನಾಗ್ತಿದ್ವು? ಸುಳ್ಳು ಹೇಳಿದ್ರೆ ಸತ್ತು ಹೋಗ್ತಾ ಇದ್ರು. ಅಷ್ಟು ಶಕ್ತಿ ಪೇತ್ರನಿಗೆ ಎಲ್ಲಿಂದ ಬಂತು? ಅದು ನನ್ನ ಕರ್ತನಾದ ಯೇಸುವಿಗೆ ವಿಧೇಯತ್ವ ತೋರಿಸೋದಕ್ಕಾಗಿಯೇ, ನನ್ನ ಕರ್ತನಾದ ಯೇಸು ಸ್ವಾಮಿಗೆ ವಿಧೇಯನಾಗಿ ನಡೆದ ಕಾರಣಕ್ಕಾಗಿಯೇ ಅಂತ ಶಕ್ತಿ, ಅಂತ ಕೃಪಾ ವರವನ್ನ ಯೇಸು ಸ್ವಾಮಿ ಪೇತ್ರನಿಗೆ ಕೊಟ್ಟನ. ಹಲ್ಲೆಲೂಯ. ಕೈಗಳ ಮೇಲೆ ಕೆತ್ತೋಣ. ಹಲ್ಲೆಲೂಯ. ವಿಧೇಯತ್ವ ಬಹಳ ಮುಖ್ಯ. ಯೇಸು ಸ್ವಾಮಿಗೆ ವಿಧೇಯನಾಗಿ ಮುಂಚಿತವಾಗಿ ಸುಳ್ಳು ಹೇಳುವಂತವನಾಗಿದ್ದನು ಪೇತ್ರನು. ಇಂಜರಿಯ ಮನಸ್ಸಿತ್ತು. ಯಾವಾಗ ದೇವರಿಗೆ ವಿಧೇಯನಾದನೋ, ಯಾವಾಗ ದೇವರಿಗೆ ವಿಧೇಯತ್ವ ತೋರಿಸಿದನೋ, ಅದಾದ ಮೇಲೆ ದೇವರ ಪ್ರಭಾವವುಳ್ಳ ಶಕ್ತಿ, ಧೈರ್ಯದ ಆತ್ಮ ಪೇತ್ರನಲ್ಲಿ ಬಂತು. ನಾನು ಯಾಕೆ ಈ ಮಾತು ಹೇಳಲಿಕ್ಕೆ ಭಾವಿಸ್ತೇನೆ ಅಂದ್ರೆ, ನೀನು ದೇವರ ವಿಧೇಯನಾಗಿ ಸಾಕು, ಎಲ್ಲವನ್ನ ಕರ್ತನ ಮಾಡಿ ನಡೆಸ್ತಾನೆ. ಆಮೆನ್. ಹಲ್ಲೆಲೂಯ. ಎಲ್ಲಿದ್ದೀರಾ? ಹಲ್ಲೆಲೂಯ. ಕರ್ತನಿಗೆ ಸ್ತೋತ್ರವಾಗಲಿ. ಯಾರೆಲ್ಲ ದೇವರಿಗೆ ವಿಧೇಯರಾಗ್ತಾರೋ ಅವರೆಲ್ಲರೂ ಕೂಡ ದೇವರ ಮೇಲ್ಮಟ್ಟಕ್ಕೆ ಎತ್ತಿದ್ದಾನೆ. ಬೈಬಲ್ ಅಲ್ಲಿ ನೋಡ್ಕೊಂತ ಬನ್ರಿ. ವಿಧೇಯತ್ವ ತೋರಿಸಿದವರು ಹೆಂಗಿದ್ದಾರೆ? ವಿರೋಧವಾಗಿ ಮಾತಾಡಿದವರು ಹೆಂಗಿದ್ದಾರೆ? ಮೋಸೆ ಜೊತೆಗೆ ಯೆಹೋಶುವ ಇದ್ದ, ಮತ್ತು ಅವರ ಅಕ್ಕ ಮಿರ್ಯಾಮಳು ಕೂಡ ಇದ್ರು. ವಿಮೋಚನೆ ಕಾಂಡದಲ್ಲಿ ಮೋಸೆ ಯಾರಿದ್ರು? ಮೋಸೆ ಜೊತೆಯಲ್ಲಿ ಒಂದು ಕಡೆ ಅಕ್ಕ ಇದ್ಲು, ಸ್ವಂತ ಅಕ್ಕ. ಇನ್ನೊಂದು ಕಡೆ ಯೆಹೋಶುವ ಇದ್ದ. ಯೆಹೋಶುವ ವಿಧೇಯತ್ವ ತೋರಿಸಿದಕ್ಕಾಗಿ ಮೋಸೆ ಆದ್ಮೇಲೆ ಮೋಸೆ ಆದ್ಮೇಲೆ ಯೆಹೋಶುವ ನಾಯಕತ್ವದಲ್ಲಿ ಮುಂದಕ್ಕೆ ಬಂದನು. ಸ್ವಂತ ಅಕ್ಕ ಮಿರ್ಯಾಮಳು ಮೋಸೆಗೆ ವಿಧೇಯತ್ವ ತೋರಿಸಲಿಲ್ಲ, ಮೋಸೆಗೆ ಎದುರು ಮಾತಾಡಲು. ಆಕೆಗೆ ದೇವರು ತೊನ್ನು ರೋಗವನ್ನು ಕೊಟ್ಟಿದ್ದ. ಹೇಳಿದ್ದೀರಾ? ಹಲ್ಲೆಲೂಯ. ಮೋಸೆಗೆ ವಿಧೇಯ ತೋರಿಸ್ತಿಲ್ಲ. ಮೋಸೆ ಅವ್ರ ತಮ್ಮ ಆಗಿರ್ಬೋದು, ಇವ್ ನಮ್ಮ ತಮ್ಮ ಅಂದ್ಕೊಂಡಿರ್ಬೋದು, ಆದರೆ ಒಬ್ಬ ದೇವರ ಮನುಷ್ಯನಾದ ಮೋಸೆ ದೇವರ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ, ಮೋಸೆ ದೇವರಿಂದ ನೇಮಿಸಲ್ಪಟ್ಟ ವ್ಯಕ್ತಿ. ಮೋಸೆಗೆ ಅವರ ಅಕ್ಕ ಮಿರ್ಯಾಮಳು ವಿಧೇಯತ್ವ ತೋರಿಸಬೇಕಾಗಿತ್ತು, ತೋರಿಸಲಿಲ್ಲ. ತೋರಿಸದಿದ್ದಕ್ಕಾಗಿ ಏನ್ ಬಂತಮ್ಮ?
ವಿಮೋಚನೆ ಕಂಡ ಪುಸ್ತಕ ನೋಡ್ತೇವೆ, ಆ ಎಮ್ಮನಿಗೆ ತೊನ್ನು ರೋಗ ಬಂತು. ಬಲಗಡೆ ಯೆಹೋಶುವಿದಾನೆ, ಯಾವತ್ತೂ ಕೂಡ ಮೋಸೆಗೆ ಎದುರು ಮಾತಾಡದೆ, ಯಾವತ್ತೂ ಕೂಡ ಮೋಸೆಗೆ ವಿರುದ್ಧವಾಗಿ ನಡ್ಕೊಳ್ಳದೆ, ದೇವರಿಗೆ ಮಾತು ಕೇಳಿ ದೇವರ ಮಾತಿನಂತೆ ಮೋಸೆ ಬೋಧನೆಯಂತೆ ನಡೆದದಕ್ಕಾಗಿ ಮೋಸೆ ಮಾಡಿದ ಸೇವೆಯನ್ನ ಯೆಹೋಶುವನು ಮುಂದುವರಿಸಿದನು. ಕಾರಣ ವಿಧೇಯತ್ವಕ್ಕೆ ಅಷ್ಟು ಮಹತ್ವ ಇದೆ, ವಿಧೇಯತ್ವಕ್ಕೆ ಅಷ್ಟು ಶ್ರೇಷ್ಠ ಸಂಭಾಗ್ಯವಿದೆ. ಆಮೆನ್, ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕು? ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ ನಾವು ವಿಧೇಯತ್ವ ಬಹಳ ಮುಖ್ಯ. ಯಾರೆಲ್ಲ ದೇವರಿಗೆ ವಿಧೇಯರಾಗಿದ್ದಾರೋ ಅವರೆಲ್ಲ ಲಿಸ್ಟ್ ನೋಡ್ಕೊಂತ ಹೋಗ್ರಿ ಪ್ರಿಯರೇ, ಆಶೀರ್ವಾದ ಹೊಂದಿಕೊಂಡಿದ್ದಾರೆ. ಯಾರೆಲ್ಲ ದೇವರಿಗೆ ವಿರುದ್ಧವಾಗಿ ನಡೆದಿದ್ದಾರೋ ಅವರ ಪತನ, ಅವರ ನಷ್ಟ, ಅವರ ಅನಾಹುತವನ್ನು ನೋಡುತ್ತೇವೆ. ಎಲಿಷನ ಜೊತೆಗಿದ್ದ ಗೆಹಜಿ ಏನ್ ಮಾಡಿದನು? ವಿಧೇಯನಾದ್ನ ನಾಮಾನನ ಕುಷ್ಠ ಹತ್ತಿಕೊಂಡು ಶಾಪಗ್ರಸ್ತನಾಗಿ ಹೋದ. ಯಾಕೆ? ಅವರ ಗುರುವಿಗೆ ವಿಧೇಯತ್ವ ತೋರಿಸಲಿಲ್ಲ. ಅವರು ಗುರುವಾಗಿರುವಂತ ಎಲಿಷನಿಗೆ ವಿಧೇಯತ್ವ ತೋರಿಸಲಿಲ್ಲ, ನಿಜ ಹೇಳಲಿಲ್ಲ, ಸುಳ್ಳು ಹೇಳಿದನು. ಆ ಕಾರಣಕ್ಕಾಗಿ ಆ ನಾಮನಿಗಿದ್ದ ಕುಷ್ಠ ಗೆಹಜಿ ಮೇಲೆ ಬಂದ್ಬಿಡ್ತು. ಇಲ್ಲಿದ್ದೀರಾ? ನಮಗೆ ಆಶೀರ್ವಾದ ಬೇಕಾ? ಕಷ್ಟ ಬೇಕಾ? ಎಷ್ಟು ಜನರಿಗೆ ಆಶೀರ್ವಾದ ಬೇಕಾ? ನಿಮಗೆ ಆಶೀರ್ವಾದ ಬೇಕಂದ್ರೆ ನೀನು ನಾನು ಮಾಡಬೇಕಾಗಿದ್ದು ದೇವರ ಮುಂದೆ ವಿಧೇಯತ್ವರಾಗಿ ವಿಧೇಯತ್ವ ತೋರಿಸಿ ನಡೆಯುವುದಾದರೆ ಖಂಡಿತವಾಗಲು ದೇವರು ನಿನ್ನ ಸ್ಥಿತಿಯನ್ನು ಬದಲಾಯಿಸ್ತಾನೆ. ನಿನ್ನ ಕುಟುಂಬ ದೇವರು ಬದಲಾಯಿಸ್ತಾನೆ, ನಿನ್ನ ಜೀವನ ದೇವರು ಬದಲಾಯಿಸ್ತಾನೆ. ಯಾಕಂದ್ರೆ ಕರ್ತನ ವಾಕ್ಯ ಇರ್ತದೆ, ವಿಧೇಯತ್ವಕ್ಕೆ ಅಷ್ಟು ಮಹತ್ವ ಯೇಸಪ್ಪ ಕೊಟ್ಟಿದ್ದ. ಯೇಸು ಸ್ವಾಮಿ ದೇವರಾಗಿದ್ರು ಸಹ ವಿಧೇಯನಾಗಿದ್ದಾನ್ರಿ. ತಾಯಿಗೆ ವಿಧೇಯನಾದನ. ಕಾನ ಊರಿನ ಮದುವೆಗೆ ಹೋದಾಗ ಅವ್ರ ಅಮ್ಮ ಹೇಳ್ತಾಳೆ, ದ್ರಾಕ್ಷಿ ಕಾಲಾಗಿದೆ ಸ್ವಾಮಿ, ಇಲ್ಲಿ ಅಮ್ಮ ನನ್ನ ಸಮಯ ಬಂದಿಲ್ಲ ಅಂತ ಹೇಳ್ತಾನೆ. ಅವಾಗ ಅವ್ರ ಅಮ್ಮ ಏನ್ ಮಾಡ್ತಾಳೆ? ಅಲ್ಲಿರುವಂತ ಸಿಸ್ಟರ್ಗೆ ಹೇಳ್ತಾಳೆ, ಆತ ಏನ್ ಹೇಳ್ತಾನೆ ಮಾಡ್ರಿ ಎಂಬುದಾಗಿ. ಅಮ್ಮನಿಗೆ ವಿಧೇಯನಾಗಿ ಯೇಸು ಕ್ರಿಸ್ತನು ಏನ್ ಮಾಡಿದರು? ನೀರನ್ನ ದ್ರಾಕ್ಷರಸವನ್ನಾಗಿ ಮಾಡಿದನು. ತಾಯಿಯ ಮಾತಿಗೆ ವಿಧೇಯನಾದ, ತಾಯಿಯ ಮಾತನ್ನ ಗೌರವಿಸಿದ. ಇವತ್ತೆಷ್ಟೋ ಮಕ್ಕಳು ಅಪ್ಪ ಅಮ್ಮ ಅಂದ್ರೆ ಲೆಕ್ಕಕ್ಕಿಲ್ಲ, ಬಾಯಿ ಹೆಂಗ್ ಬರ್ತಂಗ ಮಾತಾಡ್ತಾರೆ. ದರಿದ್ರತನ ಬಿಟ್ಟು ಹೋಗಲ್ಲ. ತಂದೆ ತಾಯಿಗಳ ಮಾತನ್ನ ಕೇಳುವವನೇ ಆಶೀರ್ವಾದಕ್ಕೆ ಬಾಧ್ಯನು. ತಂದೆ ತಾಯಿಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಮಾತನ್ನ ಕೇಳುವವನೇ ದೇವರ ಆಶೀರ್ವಾದಕ್ಕೆ ಬಾಧ್ಯನು. ಪೌಲನು ಹೇಳ್ತಾನೆ ಗಲಾತ್ಯ ಪತ್ರಿಕೆಯಲ್ಲಿ, ನಿಮ್ಮ ತಂದೆ ತಾಯಿಗಳ ಮಾತನ್ನು ನೀವೇನ್ ಮಾಡ್ಬೇಕು? ಕೇಳಬೇಕು. ಬಾಯಿ ಐತಂತೇಳಿ ಹೆಂಗ್ ಬೇಕಾದ್ರೆ ಮಾತಾಡಿ. ನೆಕ್ಸ್ಟ್ ಹಿಂದೆ ಬರ್ತಾರೆ. ಹಿಂದೆ ಯಾರು ಬರ್ತಾರೆ? ನೀನ್ ನಿಮ್ಮ ಅಪ್ಪ ಅಮ್ಮ ಮಾತಾಡ್ತಾ ಇದೀಯಾ? ನಿನ್ನಿಂದ ಯಾರು ಬರ್ತಾರೆ? ಕೇಳ್ತಾ ಇಲ್ಲ. ಯಾರ ಮಕ್ಕಳು ಬರ್ತಾರೆ? ಊರಾಗ ಮಕ್ಕಳ, ನಿನ್ನ ಮಕ್ಕಳ? ಕೇಳಿಸಿಲ್ಲ? ಜೊರಗಿಳಿ. ಯಾರಿಗೆ ಮಾತಾಡ್ತಾರೆ ಅವರು? ನಿನಗೆ ಮಾತಾಡ್ತಾರೆ. ನೀನ್ ಹೆಂಗ ಅವ್ರನ್ನ ಕಣ್ಣೀರಿಂದ ಕೈ ತೊಳಸಿಯೋ, ನೀನು ಸಮುದ್ರದಲ್ಲಿ ಮುಳುಗಿಸಿ ಎತ್ತಾರ ಅವರು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ವಿಧೇಯತ್ವ ಬಹಳ ಮುಖ್ಯವಾದದ್ದು. ಯಾರು ದೇವರಿಗೆ ವಿಧೇಯರಾಗ್ತಾರೋ, ಯಾರು ದೇವರಿಗೆ ವಿಧೇಯತ್ವ ತೋರಿಸ್ತಾರೋ, ಅವರ ಜೀವಿತವನ್ನ, ಅವರ ಕುಟುಂಬವನ್ನ, ಅವರ ಪ್ರಯಾಸವನ್ನ ದೇವರು ವ್ಯರ್ಥಗೊಳಿಸುವುದಿಲ್ಲ, ಸಾರ್ಥಕವಾಗಿ ಮಾಡುತ್ತಾನೆ. ಆಮೆನ್. ನಾನಿವತ್ತು ನಿಮ್ಗೆ ಹೇಳುವಂತ ಮಾತೇನೆಂದ್ರೆ, ವಿಧೇಯರಾಗಲಿ. ನಿನ್ ಜ್ಞಾನ ಇರ್ಬೋದು, ನೀನು ಚೆನ್ನಾಗಿ ದುಡಿಬೋದು, ಸಂಪಾದನೆ ಮಾಡ್ಬೋದು, ಒಳ್ಳೆ ಬುದ್ಧಿ ಇರ್ಬೋದು, ಒಳ್ಳೆ ಸಾಮರ್ಥ್ಯ ಇರ್ಬೋದು, ಎಲ್ಲ ಸಂಪಾದನೆ ಮಾಡಿ ಸಾಧಿಸಿರಬಹುದು. ಆದರೆ ನಿನ್ನನ್ನು ಉಂಟು ಮಾಡಿದ ದೇವರಿಗೆ ವಿಧೇಯನಾಗು. ನಿನಗೆ ಜನ್ಮ ಕೊಟ್ಟು ಎತ್ತು ಸಾಕಿ ಸಲಿರುವ ನಿಮ್ಮ ಅಪ್ಪ ಅಮ್ಮನಿಗೆ ವಿಧೇಯನಾಗು. ಆಗ ನಿನ್ನ ಕುಟುಂಬದಲ್ಲಿ, ಆಗ ನಿನ್ನ ಕೆಲಸದಲ್ಲಿ, ಆಗ ನಿನ್ನ ಪ್ರಯಾಸದಲ್ಲಿ ದೇವರ ಕಾರ್ಯ, ದೇವರ ಬಿಡುಗಡೆ, ದೇವರ ಆಶೀರ್ವಾದ ಕಾಣಲಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ಜಲ್ ಹಲ್ಲೆಲೂಯಾ. ಯಾಕೆ ಹಗಲು ದುಡಿತೀಯ, ರಾತ್ರಿ ದುಡಿತೀಯ, ಮತ್ತೆ ಏನದು ಓಟಿ ಮಾಡ್ತೀಯ, ಡಬಲ್ ಡ್ಯೂಟಿ ಮಾಡ್ತೀಯ, ಡಬಲ್ ಕೆಲಸ ಮಾಡ್ತೀಯ, ಸಂಪಾದನೆ ಮಾಡ್ತೀಯ, ಸಿಗ್ತಾ ಇಲ್ಲ, ಎಲ್ಲ ಒಂದೊಂದು ಸೋರು ಹೋಗ್ತದೆ. ಏನ್ ಗೊತ್ತಾ? ನೀನು ದೇವರ ಮಾತನ್ನು ಚೆನ್ನಾಗಿ ಕೇಳುವನಲ್ಲದೆ ಕಾಲಕ್ಕೆ ದೇವರಿಗೆ ವಿಧೇಯತ್ವ ತೋರಿಸಿದ ಇದ್ದುದಕ್ಕಾಗಿ ವಿಧೇಯತ್ವ ತೋರಿಸು. ಇದ್ದುದರಲ್ಲಿ ದೇವರು ತೃಪ್ತಿಗೊಳಿಸುವಂತ ಮಾಡ್ತಾರೆ.
ಆಮೇನ್. ಜೋರಾಗಿ ಹಲ್ಲೆಲೂಯಾ. ನಾವೆಲ್ಲ ನೋಡ್ತೇವೆ ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನು ಜನರು ಕೊಟ್ರಮ್ಮ. ಯಾಕೆ ಕೊಟ್ರು? ಅಲ್ಲಿರುವಂತ ವ್ಯಕ್ತಿ, ಸ್ವಾಮಿ ನಮ್ಮ ಹತ್ರ 5 ರೊಟ್ಟಿ 2 ಮೀನು ಮಾತ್ರ ಇದಾವೆ ಅಂದ. ಇದೇನಾದ? ನಮ್ಮ ಹತ್ರ ಏನಿಲ್ಲ ಅಂತ ಹೇಳಲಿಲ್ಲ. ಅದನ್ನ ತಗೊಂಡು ಮುಂದೆ ಯಾರು ಮುಂದಿಟ್ರು? ಏಸಪ್ಪನ ಮುಂದಿಟ್ಟು ವಿಧೇಯರಾದರು. ಆ ವಿಧೇಯತ್ವ 5,000 ಜನರ ಹಸುವು ತೀರುವಂತೆ ಮಾಡಿತು. ಆ ವಿಧೇಯತ್ವ 5,000 ಜನರಿಗೆ ಊಟ ಕೊಡುವಂತೆ ಮಾಡಿತು. ಕಾರಣ ವಿಧೇಯತ್ವಕ್ಕಷ್ಟು ಶಕ್ತಿ ಮಾತ್ರ. ವಿಧೇಯನಾಗ್ತೀಯಾ? ವಿಧೇಯತ್ವ ತೋರಿಸ್ತೀಯಾ? ನಿನ್ನ ಕುಟುಂಬದಲ್ಲಿ ದೇವರ ಕಾರ್ಯ ನಡೀತಾ. ದೇವರ ವಾಕ್ಯ ಏನು ದೇವ್ರ ಮುಂದೆ ಪ್ರಶ್ನೆ ಹಿಂಗ್ಯಾಕೆ ಹಂಗ್ಯಾಕೆ ಬೇಡ, ದೇವ್ರು ಮಾಡ್ತಾನೆ. ಒಂದ್ ದಿವಸ ತಡವಾಯ್ತಾ, ಒಂದೇನೆ ಮಾಡ್ತಾನೆ. ವಿಧೇಯತ್ವ ತೋರಿಸಷ್ಟೇ. ವಿಧೇಯತ್ವ ಬಹಳ ಮುಖ್ಯವಾದ. ಇನ್ನೊಂದು ವ್ಯಕ್ತಿಯ ಬಗ್ಗೆ ಮಾತಾಡಿ ಮುಗಿಸ್ಲಿಕ್ಕೆ ಭಾವಿಸ್ತಾನೆ. ಕರ್ತನಲ್ಲಿ ಪ್ರೇರೆ. ಅರಸುಗಳು ಬರೆದ 1ನೇ ಅರಸುಗಳು 17ನೇ ಅಧ್ಯಾಯದಲ್ಲಿ 2ನೇ ವಚನದಿಂದ 6ನೇ ವಚನ ಓದಿ ನಾವು ಮುಂದುವರಿಯೋಣ. ಪ್ರಿಯ ಜನರೇ, ರಾಜುಲು మొదటి రాజులు 17వ అధ్యాయము 2వ వచనం 6వ వచనం వరకు. ಯೆಹೋವನ ಅಪ್ಪಣೆಯಂತೆ ಹಲ್ಲೆಲೂಯಾ. ಕೈಗಳಿದ ಹಲ್ಲೆಲೂಯಾ. ನಾವು ಮತ್ತೊಂದು ವ್ಯಕ್ತಿ ನೋಡ್ತೇವೆ, ಆತನ ಹೆಸರು ಎಲಿಯ. ಎಲಿಯನಿಗೆ ದೇವರು ಮಾತಾಡ್ತಾನೆ, ನೀನ್ ಎದ್ದು ಕೆರೆ ತಳ್ಳಕ್ಕೆ ಹೋಗಲ್ಲಿರಪ್ಪ. ಆ ಹಳ್ಳದ ನೀರಿನಿಗೆ ಕುಡಿಲಿಕ್ಕೆ ಬರ್ತವೆ, ಊಟಕ್ಕಾಗಿ ಕಾಗಿ ಕೇಳ್ತಾನೆ, ತಂದು ಕೊಡ್ತವೆ ಅಂತ. ನಾನ್ಯಾಕೆ ಹೋಗ್ಲಿ ಅಲ್ಲಿಗೆ? ಇಲ್ಲಿಗೆ ತಂದು ಕೊಡು. ನಾನ್ಯಾಕೆ ಹೋಗ್ಲಿ? ಇವೇನ್ ಮಾತಾಡ್ಲಿಲ್ಲ ಎಲಿಯನು. ಎದ್ದು ದೇವರ ಮಾತಿಗೆ ವಿಧೇಯನಾಗಿ ಆ ಹಳ್ಳಕ್ಕೆ ಹೋದನು. ಅಲ್ಲಿ ವಾಸ ಮಾಡಿದನು. ಅಲ್ಲಿ ಎಷ್ಟು ದಿನ ಇದ್ದನೋ ಅಷ್ಟು ದಿನದವರೆಗೂ ಕಾಯಿಗಳು ತಂದು ಕೊಡ್ತಾನೇ ಇದ್ವು. ಯಾಕೆ ಗೊತ್ತಾ? ಎಲಿಯನು ದೇವರಿಗೆ ವಿಧೇಯನಾದ. ಎಲಿಯನು ದೇವರಿಗೆ ವಿಧೇಯನಾಗಿದ್ದಕ್ಕಾಗಿಯೇ ಅವನಿಗಿರುವಂತ ಕೊರತೆ ನೀಗಿ ಹೋಯ್ತು. ಅಲ್ಲಿ ನೀರು ಬತ್ತು ಹೋಯ್ತು, ಕಾಗೆ ಬರೋದು ನಿಂತೋಯ್ತು. ಮತ್ತೆ ಸುಮ್ಮನಿದ್ದಾನೆ. ದೇವ್ರು ತಿರುಗಿ ಮಾತಾಡ್ತಾನೆ. ಅಲ್ಲಿ ಕೆಳಗೆ ನೋಡ್ತವೆ, ಎಲಿಯನ ಎದ್ದು ನೀನು ಚಾರಾಪ್ತ ರಾಜನ ಮನೆಗೆ ಹೋಗೋದು ಹೇಳಿದ್ನ? ಚಾರಾಪ್ತ ರಾಜನ ಮನೆಗೆ ಹೋಗೋದು ಹೇಳಿಲ್ಲ, ವಿಧವೆ ಮನೆಗೆ ಹೋಗು. ಕೇಳ್ಬೋದಾಯ್ತು ಎಲಿಯನು. ವಿಧವೆ ಮನೆಗೆ ಹೇಳ್ತಾರೆ, ಸ್ವಾಮಿ ರಾಜನ ಮನೆಗೆ ಕಳ್ಸ್ಕೊಂಡು, ನನಗೆ ಶ್ರೀಮಂತರ ಮನೆಗೆ ಕಳ್ಸ್ಕೊಡು, ಇದ್ದಂತರ ಮನೆಗೆ ಕಳ್ಸ್ಕೊಡು ಅಂತ ಕೇಳ್ಬೋದಾಗಿತ್ತು. ಹಾಗೇನು ಕೇಳಲಿಲ್ಲ. ದೇವ್ರು ಹೇಳಿದಾನೆ, ಎಂತ ಮನೆ ಅಂತದು? ಎಂತ ಮನೆ ಗೊತ್ತದು? ಸಾವಿಗೆ ಸಮೀಪವಾಗಿರೋ ಮನೆ. ಯಾವ ಮನೆ? ಅಲ್ಲಿ ಹೇಳ್ತದೆ, ಆತನು ಊರೊಳಗೆ ಹೋಗ್ತಿರ್ಬೇಕಾದ್ರೆ ಒಬ್ಬ ವಿಧವೆ ಬಂದು ಕಟ್ಟಿಗೆ ಆರಿಸ್ಕೊಂತಿರ್ತಾಳೆ. ಆ ಅಮ್ಮನಿಗೆ ನೀರು ಕೇಳ್ತಾನೆ. ನಮ್ಗೆಲ್ಲ ಗೊತ್ತು ವಾಕ್ಯ. ನೀರು ಕೇಳಿದಾಗ ಏನ್ ಮಾಡ್ತಾಳೆ? ತರಗ ಹೋಗ್ತಾಳೆ. ಬರುವಾಗ ಅಮ್ಮನಿಗೆ ಇನ್ನೊಂದು ಮಾತು ಹೇಳ್ತಾನೆ, ಬರುವಾಗ ರೊಟ್ಟಿ ತೆಗೆದುಕೊಂಡು ಬಾ ಅಂತ ಕೇಳ್ತಾನೆ. ಅವಾಗ ಏನ್ ಹೇಳ್ತಾಳೆ? ಯೆಹೋವನಾಣೆ, ನಿನ್ನಾಣೆ, ನನ್ನ ಹತ್ರ ಒಂದು ರೊಟ್ಟಿ ಬಿಟ್ರೆ ಬೇರೆ ಇಲ್ಲ. ಇನ್ನು ತಿಂದು ನಾವು ಸಾಯುವ ಸ್ಥಿತಿಗಿದ್ದೇವೆ. ನಾವು ಸಾಯಬೇಕು ಹೊರತು ಬೇರೇನಿಲ್ಲ. ಯಾವ ಮನೆಗೆ ಸಪ್ಪ ಕಳಿಸಿದ? ಎಲಿಯನನ್ನ ಸಾವಿಗೆ ಹತ್ತಿರವಾಗಿರೋ ಮನೆಗೆ ಸಪ್ಪ ಕಳಿಸಿದ. ಇಲ್ಲಿ ಹೇಳ್ಬೋದಾಗಿತ್ತು, ನಿನ್ ತವ್ರ ಮನೆ ಕಳಿಸ್ಕೊಟ್ಟಿಯಲ್ಲ ಸ್ವಾಮಿ, ಏನ್ ಸಿಗ್ತದೆ ತವ್ರ ಮನೆ? ನನಗೆ ಬೇರೆ ಮನೆ ಕಳಿಸ್ಬಾರ್ದ ಅನ್ಬೋದಾಗಿತ್ತು. ಅವು ಯಾವ ಮಾತನ್ನು ಮಾತಾಡಿದ ವಾಕ್ಯದಲ್ಲಿ ನನಗೆ ಕಾಣಲ್ಲ. ಆದ್ರೆ ಒಂದು, ದೇವರು ಕಳಿಸಿದಾನೆ, ನಾನು ಬಂದಿದ್ದೇನೆ ಹೇಳ್ತಾನೆ. ನಂಬಿಕೆಯಿಂದ ಎಲಿಯನೋ, ನನಗೆ ಬಸ್ ತಂದು ಕೊಡಮ್ಮ, ಆಮೇಲೆ ನೀನು ನಿನ್ನ ಮಗ ತಿನ್ರಿ. ಯಾವಾಗ ಸಹೋದರಿ ದೇವರ ಮನುಷ್ಯನಿಗೆ ವಿಧೇಯಳಾಗಿ ಆ ರೊಟ್ಟಿ ತಂದು ಕೊಟ್ಟಳೋ, ಆ ಅವರ ಮನೆಯಲ್ಲಿ 3 ವರ್ಷ 6 ತಿಂಗಳು ಆಹಾರದ ಕೊರತಿಲ್ಲದಂಗೆ ಸಮೃದ್ಧಿಯಾಗಿ ಊಟ ಮಾಡಿದರು. ಸಮೃದ್ಧಿ ಊಟ ಮಾಡಿದರು. ಯಾಕೆ? ಈ ವಿಧೇಯತ್ವಕ್ಕಷ್ಟು ಮಹತ್ವ ಇದೆ, ವಿಧೇಯತ್ವಕ್ಕಷ್ಟು ಶಕ್ತಿ ಇದೆ. ಇವತ್ತು ದೇವರಿಗೆ ವಿಧೇಯನಾಗು, ದೇವರಿಗೆ ವಿಧೇಯಳಾಗು. ನಿನ್ನ ಕುಟುಂಬದ ಕಷ್ಟ ದೇವರು ಬಿಡುವುದಿಲ್ಲ. ಅಬ್ರಹಾಮನು ದೇವರಿಗೆ ವಿಧೇಯನಾದನು.
ಆಶೀರ್ವಾದಕ್ಕೆ ಪಾತ್ರನಾದನು. ದಾವೀದನು ದೇವರಿಗೆ ವಿಧೇಯನಾದನು. ಅವನ ಪಾಪಕ್ಕೆ ಬದಲಾಗಿ ಆಶೀರ್ವಾದವನ್ನು ಏಸಪ್ಪ ಕೊಟ್ಟ. ಪೇತ್ರನು ದೇವರಿಗೆ ವಿಧೇಯನಾದನು. ಅವನು ಸುಳ್ಳುಗಾರನಾಗಿದ್ದರು. ಆ ಸುಳ್ಳುತನವನ್ನು ತೆಗೆದುಹಾಕಿ ಸತ್ಯದಾತ್ಮ ಪೇತ್ರನೊಳಗಿಟ್ಟು ಅವನ ನೆರಳಿನ ಮೂಲಕವಾಗಿ ರೋಗಿಗಳು ವಾಸ ಮಾಡುವ ಶಕ್ತಿಯನ್ನ ಆ ಪೇತ್ರನಿಗೆ ಕೊಟ್ಟನು. ಯೇಸು ಕ್ರಿಸ್ತನು ತನ್ನ ತಾಯಿಗೆ ವಿಧೇಯತ್ವ ತೋರಿಸುವುದನ್ನು ಇವತ್ತು ನಮಗೆಲ್ಲ ಆತನೇ ಮಾದರಿ. ನಮ್ಮ ಮಾದರಿ ಯಾರ್ರೀ? ಈ ಲೋಕದ ಮನುಷ್ಯನ ಮಾದರಿ ಇಟ್ಕೋಬೇಡ, ಯೇಸು ಸ್ವಾಮಿ ಮಾದರಿ ಇಟ್ಕೋ. ಈ ಲೋಕದ ಮನುಷ್ಯ ಎಷ್ಟೇ ಪರ್ಫೆಕ್ಟ್ ಅಂದ್ರೂ ಯಾವುದೋ ಒಂದು ಲೋಪದೋಷ ಮನುಷ್ಯನಿಗೆ ಇದ್ದೇ ಇರ್ತಾವೆ. ಆದರೆ ಲೋಪದೋಷ ಇಲ್ಲದ ವ್ಯಕ್ತಿ ಶಕ್ತಿ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬರೇ ಮಾತ್ರವೇ. ಹಲ್ಲೆಲೂಯಾ. ಎಲಿಯನು ದೇವರಿಗೆ ವಿಧೇಯನಾದನು. ಎಲ್ಲರಿಗೆ ಬರಗಾಲ ಬಂತು, ಆದ್ರೆ ಎಲಿಯನಿಗೋ ಆ ವಿಧವೆ ಮನೆಗೋ ಬರಗಾಲ ಇವತ್ತು ವಿಧೇಯತ್ವ ತೋರಿಸು. ಕಣ್ಮುಚ್ಕೋ, ಪ್ರಾರ್ಥನೆ ಮಾಡೋಣ. ಸ್ವಾಮಿ ನಿನಗೆ ಒಳ್ಳೆಯದನ್ನು ಮಾಡಿ